ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೊಸ ವಿಡಿಯೋ ಜೊತೆ ಬರ್ತಿದ್ದೀನಿ. ಇವತ್ತು ನಮ್ಮ ರೂಮಲ್ಲಿ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮಾಡ್ತೀವಿ, ಎಲ್ಲನೂ ತಂದುಬಿಟ್ಟಿದ್ದೀವಿ. ಇನ್ನೇನು ಮಾಡೋಕ್ಕಾಗಲ್ಲ, ಮಾಡ್ತೀವಿ. ಓಕೆ, ಸಬ್ಸ್ಕ್ರೈಬ್ ಮೈ ಚಾನಲ್ ಬ್ರೋ ಗೌಡ ಫ್ರಮ್ ಹಾಸನ್. ಇಷ್ಟಾದರೂ ಮಾತ್ರ ಮಾಡಿ, ಬಲವಂತ ಏನಿಲ್ಲ. ನಮ್ಮ ರೂಮಲ್ಲಿ ಚಿಕನ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಐಟಮ್ಸ್ ಎಲ್ಲ ತಂದಿದ್ದೀವಿ. ನೋಡೋಣ ಬ್ಯಾಚುಲರ್ಸ್ದು ಚಿಕನ್ ಹೆಂಗೆ ಬರುತ್ತೆ ಅಂತ. ಐತೆ ಆನ್ ಮಾಡಿದೆ ಈಗ. ನೋಡಿ ಫ್ರೆಂಡ್ಸ್, ಇವಾಗ ತಾನೇ ತರಕಾರಿ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಫಸ್ಟ್ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀವಿ. ಮಟನ್ಗೆ ಅಲ್ಲ, ಚಿಕನ್ಗೆ ಸಾರಿ. ಈರುಳ್ಳಿ ಕಟ್ ಮಾಡ್ಕೊತ ಆಮೇಲೆ ಇಲ್ಲಿ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ವೆಯ್ಟಿಂಗು. ಈರುಳ್ಳಿ ನಮ್ಮನಿಗೆ ಕಟ್ ಮಾಡೋಕ್ಕೆ ಬರ್ತಿಲ್ಲ, ಬ್ಯಾಚುಲರ್ಸ್ ಬಾಯ್ಸು. ಏನು ಮಾಡೋಣ ಬ್ರೋ? ಇಲ್ಲ, ನಾನು ಮುಂಚೆ ಕಟ್ ಮಾಡ್ತಿದ್ದೆ ಚೆನ್ನಾಗೆ, ಬಟ್ ಈಗ ಸ್ವಲ್ಪ ದಿನ ಅದ್ರದ್ದು ಗ್ಯಾಪ್ ಬಿದ್ದರಿಂದ ಪಾಪ ಈರುಳ್ಳಿ ಹೆಂಗೆಂಗ ಹೋಗ್ತಿದೆ ಫ್ರೆಂಡ್ಸ್. ಇಲ್ಲ, ಕರೆಕ್ಟಾಗಿ ಬರ್ತಿದೆ. ಆ್ಯಕ್ಚುಲಿ ಇದು ಸ್ವಲ್ಪ ಇನ್ನೂ ಕುಯ್ದಾಕ್ಬೇಕಿತ್ತು. ಅದು ಯುವರ್ ಮಿಸ್ಟೇಕ್ ಫ್ರೆಂಡ್ಸ್, ಸಾರಿ ಫ್ರೆಂಡ್ಸ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಹಚ್ಚಿರೋದು ಈ ಥರ ಬಂತು. ಹಚ್ಚಾಯ್ತು. ನೆಕ್ಸ್ಟ್ ನೋಡಿ, ಇದು ಎಲೆಕ್ಟ್ರಿಕ್ ಸ್ಟವ್, ಪಾತ್ರೆ, ಚಿಕನ್ನು, ವಾಟರು, ನೆಕ್ಸ್ಟು ಮಸಾಲ ಐಟಮ್ಸ್ ಏನೇನು ಬೇಕದು ಹಚ್ಚಿದ್ದು ನಾನು. ಈಗ ಪ್ರಿಪೇರ್ ಮಾಡೋದು ನಮ್ಮ ನಂದೀಶು. ಅವ್ನು ನೋಡಿ, ನಮ್ಮ ಇನ್ನೊಬ್ಬ ಫ್ರೆಂಡು, ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತೀನಿ ನೋಡಿ, ಸಂಜಯ್ ಅಂತ. ಅವನು ನಮ್ಮ ದೋಸ್ತು. ನಾವು 3 ಜನ ರೂಮ್ಮೇಟ್ಸ್. ನಾವು ರೂಮಲ್ಲೇ ಆ್ಯಕ್ಚುಲಿ ಅಡುಗೆ ಮಾಡ್ಕೊಂಡೇನು ತಿನ್ನೋ ಅಂಥ ಪರಿಸ್ಥಿತಿ ಏನಿಲ್ಲ. ಪಿ ಜಿಲಿ ಅಡುಗೆ ಮಾಡ್ತಾರೆ. ಫಾರ್ ದ ಚೇಂಜ್ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀವಿ. ಫಸ್ಟ್ ಏನು ಹಾಕ್ತಿದ್ದೀರಾ ನಂದೀಶ್? ಆಯಿಲ್ ಹಾಕ್ತಿದ್ದೀರಾ? ಹಾಕಿ. ಫಸ್ಟು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದಾನೆ. ಈರುಳ್ಳಿನ ಸ್ವಲ್ಪ ಉಪ್ಪು ಹಾಕೋ, ಸ್ವಲ್ಪ ಬ್ರೌನಿಷ್ ಕಲರ್ ಬರುತ್ತೆ, ಬೇಗ ಬಾಯ್ಲಾಗುತ್ತೆ. ಜಿಂಜರ್ ಪೇಸ್ಟು ನೋಡಿ 3 ಹಾಕ್ತಿದ್ದೀವಿ. 2 ಕಟ್ ಮಾಡಿಬಿಟ್ಟು 1ರಲ್ಲಿ ಹಾಕಿದ್ದಾನೆ. ಇನ್ನೊಂದು ಇವಾಗ ಕಟ್ ಮಾಡ್ತಿದ್ದಾನೆ. ಹಾಕ್ತೀವಿ ಇವಾಗ. ನೋಡಿ, ಅರಿಶಿನ ಪುಡಿ ಹಾಕ್ತಿದ್ದಾನೆ. ಸ್ವಲ್ಪ ಹಾಕು, ಸಾಕು. ನೋಡಿ, ಶುಂಠಿ ಪೇಸ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮಿಕ್ಸ್ ಮಾಡಿ. ನೋಡಿ, ಟ್ರೈನ್ ಮಾಡ್ತಾಯಿದ್ದೀನಿ ನಂದೀಶ್ಗೆ ಚಿಕನ್ ಮಾಡೋದು ಹೆಂಗೆ ಅಂತ. ನಂದೀಶ್, ಹೌ ಇಟ್ ಫೀಲ್ಸ್? It's very nice, very good, and very training. It's good. Actually, you love to cook. Yeah. ಇಲ್ಲಿ ನಮ್ಮ ನಂದೀಶ್ಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡ್ಕೊಬಿಟ್ಟು ಓನಾಗಿ ಒಂದು ರೆಸ್ಟೋರೆಂಟ್ ತೆಗಿಬೇಕಂತ ಆಸೆ ಇದೆಯಂತೆ. ಬಟ್ ಅದು ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಇವಾಗ MBA ಮಾಡ್ತಿದ್ದಾನೆ. ಆಮೇಲೆ ನೆಕ್ಸ್ಟ್ ಆದರೂ ಅವನು ಅದೇ ಬಿಸ್ನೆಸ್ಗೆ ಹೋಗ್ತಾನಂತೆ. ಆ್ಯಕ್ಚುಲಿ ಈಸ್ ಎ ಗುಡ್ ಶೆಫ್. ಕ್ಯಾಮ್ರಾದಲ್ಲಿ ಸ್ವಲ್ಪ ವೈಟ್ ಕಾಣ್ತಾ ಇರ್ಬೋದು. ಆ್ಯಕ್ಚುಲಿ ಇದು ಯೆಲ್ಲೋಯಿಶ್ ಇದೆ. ಇದಾಕಿರೋದಕ್ಕೆ ಟೊಮೊಟೊ ಮತ್ತು ಈರುಳ್ಳಿನ ಇವಾಗ ಹಾಕ್ತಾಯಿದ್ದೀವಿ. ಫುಲ್ ಹಾಕು. ಲೈಫಲ್ಲಿ ಓದೋದೇ ಆಗ್ಬೋದು, ಕೆಲಸನೇ ಆಗ್ಬೋದು, ಬರೀ ಅದನ್ನೇ ಮಾಡಬಾರ್ದು. ಅದರಲ್ಲಿ ಏನಾರ ಈ ಥರ ಒಂದೊಂದು ಏನೇನಾರ ಇದು ಮಾಡ್ಕೊಂಡು ಸಣ್ಣದ್ರಲ್ಲೂ ಚಿಕ್ಕ ಪುಟ್ಟದ್ರಲ್ಲೂ ಖುಷಿ ಪಡಬೇಕು. ಈ ಸ್ಟವ್ವು ನಂದಿಷ್ಟು ತಂದಿರೋದು.
ಈ ಪಾತ್ರೆ ಎಲ್ಲನೂ ಎಲ್ಲರೂ ಶೇರ್ ಹಾಕ್ಬಿಟ್ಟು ತಂದಿರೋದು. ನಾವು 3 ಜನ ಮಾತ್ರ ಅಲ್ಲ, ನಮ್ಮ ಫ್ರೆಂಡ್ಸ್ ಇನ್ನೂ 4 ಜನ ಇದ್ದಾರೆ ಪಕ್ಕದ ರೂಮಲ್ಲಿ, ಅವರು ಎಲ್ಲ ಶೇರ್ ಹಾಕ್ಬಿಟ್ಟು ತಂದಿರೋದು. ಅದು ಮತ್ತು ಈ ಸ್ಪೂನು ಎಲ್ಲನೂ ನೋಡಿ, ಇವರೇ ನಮ್ಮ ಶೆಫು. ಫ್ರೆಂಡ್ಸ್ ಎಲ್ಲನೂ ತಂದಿರೋ ಇವರು ಉಪ್ಪನ್ನೇ ಬಂದ್ಬಿಟ್ಟಿದ್ರು. ಸರಿ ಉಪ್ಪು ತರೋಣ ಅಂದ್ಬಿಟ್ಟು ಹೋಗಿದ್ದೆ. ನೋಡಿ ಉಪ್ಪು ತಗೊಂಡು ಫೈನಲಿ ಬರ್ತಾಯಿದ್ದೀನಿ. ಎಲ್ಲನೂ ನೆನ್ಪಿಟ್ಕೊಂಡು ತಂದಿದ್ದಾರೆ. ಮೇನ್ ಪಾರ್ಟ್ ಉಪ್ಪು ಬೇಕಾಗಿರೋದು, ಉಪ್ಪನ್ನೇ ತಂದಿಲ್ಲ. ಫೈನಲಿ ಬಂದೆ, ನೋಡೋಣ ಏನು ಮಾಡ್ತಾ ಇರ್ತಾರೆ ಅಂತ. ಆಲ್ಮೋಸ್ಟ್ ಇಷ್ಟೆಲ್ಲ ಆಲ್ರೆಡಿ ಅವನು ಮಸಾಲೆ ಹಾಕ್ಬಿಟ್ಟಿರ್ತಾನೆ ಅಂತ ಅನ್ಕೋತೀನಿ. ನೋಡೋಣ ಏನು ಮಾಡಿರ್ತಾನೆ. ಅದು ಲೇಟ್ ಆಯಿತು ಅಂದ್ಬಿಟ್ಟು ಆಫ್ ಮಾಡಿದ್ದೆ ಸ್ಟವ್ನ. ಇವಾಗ ಮತ್ತೆ ಆನ್ ಮಾಡ್ತಿದ್ದಾನೆ. ಮಸಾಲೆ ಹಾಕ್ತೀನಿ. ಹಾಂ, ಉಪ್ಪು ಹಾಕು ಫಸ್ಟು, ಮತ್ತೆ ಮಸಾಲೆ ಹಾಕ್ತಾನೆ. ಉಪ್ಪು ಹಾಕಾಯ್ತು, ಈಗ ತಿರುವಾಗ್ತಾ ಇದ್ದಾನೆ. ನೋಡಿ, ನಮ್ಗೆ ಎಲ್ಲೋದ್ರೂ ಹಿಂಗೆ ಬರೀ ನಾನ್ ವೆಜ್ ಫ್ರೆಂಡ್ಸೇ ಸಿಗ್ತಾರೆ. ಏನು ಮಾಡೋದು? ಈಗ ತೇಜು ಮಸಾಲ, ಚಿಕನ್ ಮಸಾಲ ಫ್ರೈ ಆಗ್ತಾ ಇದ್ದೀನಿ. ಎಷ್ಟು ಪ್ಯಾಕೆಟ್ ಹಾಕ್ಬೇಕು ಅಂದ್ಕೊಂಡಿದ್ಯಾ? 2 kg 4 ಹ್ಞೂ, ನೋಡ್ಕೊಂಡು ಹಾಕ್ತೀನಿ. ಹೌದೌದು, ನೋಡ್ಕೊಂಡು ಏನಾಗ್ತೀಯ, 4 ಕಟ್ ಮಾಡಿ ಮಡಗಿದೆಯಲ್ಲ, ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಬಾಯ್ಲ್ ಮಾಡೋಕೆ ಇಟ್ಬಿಡು. ಗರಂ ಮಸಾಲೆ ಆಗ್ತದೆ ಒಂದು ಸ್ವಲ್ಪ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಬೇಯಕ್ಕೆ ಇಟ್ಬಿಟ್ಟು ಮಿಕ್ಸ್ ಮಾಡಿ. ನಮಗೂ ಅಷ್ಟೇ, ನಮ್ಮ ನೆಂಟ್ರ ಮನೆ ಎಲ್ಲೇ ಆಗ್ಬೋದು, ನಮ್ಮ ದೊಡ್ಡಮ್ಮ ಮನೆ ಆಗ್ಬೋದು, ನಮ್ಮ ಆಂಟಿ ಮನೆ ಆಗ್ಬೋದು, ನಮ್ಮ ಮನೆ ಆಗ್ಬೋದು, ಎಲ್ಲಾರ ಆಗ್ಬೋದು. ಮದುವೆಗೆ ಅಂತ ಹೇಳ್ತಿದ್ದೀನಿ, ಹಬ್ಬದ ಊಟ ಅದೆಲ್ಲನೂ ನಾನು ಸೌಟ್ ಆಡಿಸ್ತೀನ ಅಂದರೆ ಸಮಾಧಾನನೇ ಇಲ್ಲ, ಆ ಥರ ಎಲ್ಲ ಆಯಿತು. ನಮ್ಮ ಸಂಜೆ ಏನು ಮಾಡ್ತಿದ್ದಾನೆ ಗೊತ್ತಾ? ನೋಡಿ ಏನು ಮಾಡ್ತಿದ್ದಾನೆ, ಟೇಸ್ಟ್ ನೋಡ್ಬೇಕಂತೆ. ಇನ್ ಕೇಸ್ ಏನಾರು ಹೊಟ್ಟೆ ನೋವು ಏನಾರು ಬಂದರೆ ಫಸ್ಟ್ ಅವನಿಗೆ ಬರಲಿ, ಯಾಕಂದರೆ ವೀಡಿಯೋ ನೋಡ್ತಾ ಇದ್ಮೇಲೆ ಕಣ್ಣು ದೃಷ್ಟಿ ಬಿದ್ದೇ ಬೀಳುತ್ತೆ. ಅಂದ್ಬಿಟ್ಟು ಮೊಟ್ಟೆ ಬಾಯ್ಲ್ ಮಾಡ್ತಿದ್ದಾರೆ. ಇದಾಯಿತು, ಚಿಕನ್ ಎಲ್ಲ ರೆಡಿಯಾಗಿದೆ. ಹೀಗಿದೆ ಚಿಕನ್ನು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ತಿನ್ನೋದೆಲ್ಲ ತೋರ್ಸೋಕ್ಕಾಗಲ್ಲ, ತೋರಿಸ್ಬಾರ್ದು, ಹೊಟ್ಟೆ ನೋವು ಬಂದ್ಬಿಡುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.